ಮೂರು ಸಂತೋಷದ ಸಂದರ್ಭಗಳು ಬರುತ್ತೆ ಅಂತ ನಾನು ಕನಸು ಕೂಡ ಕಂಡಿರಲಿಲ್ಲ. ಮೊದಲನೇದು, ಮಾನ್ಯ ಲಾಲ್ ಕೃಷ್ಣ ಅದ್ವಾನಿ ಅವ್ರ ಜೊತೆಗೆ ರಾಮ ಮಂದಿರದ ವಿಚಾರದಲ್ಲಿ ಹೋರಾಟ ಮಾಡಿದಾಗ ರಥಯಾತ್ರೆಯಲ್ಲಿ ಭಾಗವಹಿಸಿದ್ದೆ ನಾನು. ರಥಯಾತ್ರೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ರಾಮ ಮಂದಿರವನ್ನ ಪುನರ್ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ನಾವು ಮಾಡ್ತೀವಿ, ನಮ್ಮ ಜೀವನದಲ್ಲಿ ಇರಬೇಕಾದ್ರೇನೆ, ಜೀವಂತವಾಗಿ ನಾನು ಇರಬೇಕಾದ್ರೇನೆ ಅದಾಗತ್ತೆ ಅನ್ನೋಂಥ ಕನಸಿದ್ರು ಕೂಡ ನನಸಾಗತ್ತೆ ಅಂತ ನಂಬಿಕೆ ನನಗಿರಲಿಲ್ಲ. ಅದೊಂದು ನನಸಾಯಿತು. ನಂಬರ್ 1. ನಂಬರ್ 2, ಕಾಶಿ ವಿಶ್ವನಾಥನ ದೇವಸ್ಥಾನದ ಧ್ವಂಸ ಮಾಡಿ ಔರಂಗಜೇಬಲ್ಲೇನು ಒಂದು ಮಸೀದಿ ಕಟ್ಟಿದ್ದ, ಆ ಜಾಗದಲ್ಲಿ ಕಾಶಿ ವಿಶ್ವನಾಥನ ಜ್ಞಾನವಾಪಿ ಜಾಗದಲ್ಲಿ ಪೂಜೆ ಆಗೋದನ್ನು ನನ್ನ ಜೀವನದಲ್ಲಿ ನಾನು ಕಣ್ಣಿಂದ ನೋಡ್ತೀನಿ ಅನ್ನಂತ ಕಲ್ಪನೆ ಕೂಡ ನನಗಿರಲಿಲ್ಲ. ಆದರೆ ನಿನ್ನೆಯಿಂದ ಮೊನ್ನೆ ಅದಕ್ಕೆ ಕೋರ್ಟ್ ಆದೇಶ ಆಗಿ ನಿನ್ನೆಯಿಂದ ಪೂಜೆ ಶುರು ಆಗಿರೋದು ಕಣ್ಣಿಂದ ಟಿವಿಗಳಲ್ಲಿ ನೋಡಿ ಆನಂದ ಆಯಿತು. 2ನೇದು. 3ನೇದು, ಇಡೀ ದೇಶದ ಕಾರ್ಯಕರ್ತರನ್ನ ಸಂಘಟನೆಗೆ ತೊಡಗಿಸಿ ಈ ದೇಶದ ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿಬೇಕು ಅನ್ನೋಂಥ ಸಿದ್ಧಾಂತವನ್ನ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಇರುವಂತೆ ಮಾಡಿದಂಥ ರಾಜಕೀಯ ಭೀಷ್ಮ ಲಾಲ್ ಕೃಷ್ಣ ಅದ್ವಾನಿ ಅವರಿಗೆ ಭಾರತ ರತ್ನ ಸಿಕ್ಕಿದ್ದು ನನ್ನ ಜೀವನದಲ್ಲಿ ನಾನು ನೋಡ್ತಾ ಇದ್ದೀನಿ. ಇದು ಒಂದು ಆನಂದ. ಈ ರೀತಿ ಜೀವನದಲ್ಲಿ 3 ಆನಂದವನ್ನು ನಾನು ಕಂಡಿದ್ದೇನೆ. ಇವತ್ತಿನ ದಿನ ಬಹಳ ಪುಣ್ಯದ ದಿನ ನನಗಂತೂ. ಹಾಗಾಗಿ ಆ ಆನಂದವನ್ನು ಎಲ್ಲರ ಜೊತೆಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ರಾಜ್ಯದ ಬಿಜೆಪಿ ರಾಜ್ಯದ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ನಾನು ಲಾಲ್ ಕೃಷ್ಣ ಅದ್ವಾನಿಯವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಇಬ್ಬರು ಕೂಡ ಬೆಂಗಳೂರಿಗೆ ಬರ್ತಾರೆ ಅಂತ ಸುದ್ದಿ ಬಂತು. ಸ್ವಾಭಾವಿಕವಾಗಿ ಈ ರೀತಿ ಇಬ್ಬಿಬ್ಬರು ರಾಷ್ಟ್ರ ನಾಯಕರು ಯಾವುದೇ ಊರಿಗೆ ಹೋದರೂ ಕೂಡ ಲಕ್ಷಾಂತರ ಜನನ್ನು ಸೇರಿಸಿ ಅಲ್ಲಿ ಭಾಷಣ ಮಾಡೋದು ಪದ್ಧತಿ. ಆದರೆ ದೆಹಲಿ ಭಾರತೀಯ ಜನತಾ ಪಾರ್ಟಿ ಕಚೇರಿಯಿಂದ ಫೋನ್ ಬಂತು, ದಕ್ಷಿಣ ಭಾರತದ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳಿಗೆ ಮಾತ್ರ 3 ದಿನದ ತರಬೇತಿ. 50 ಜನ ತಮಿಳುನಾಡು, ಆಂಧ್ರ, ಕರ್ನಾಟಕ, ಕೇರಳ, ಪಾಂಡಿಚೇರಿ ಈ ಭಾಗದ 50 ಜನರ ಕಾರ್ಯಕರ್ತರ ಮಧ್ಯೆ 2 ದಿನ ಲಾಲ್ ಕೃಷ್ಣ ಅದ್ವಾನಿಯವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಇದ್ದು ಈ ದೇಶದ ಸಿದ್ಧಾಂತಗಳ ಬಗ್ಗೆ ನಮ್ಗೆ ಹೇಳ್ಕೊಟ್ರು, ಸಂಘಟನೆ ಏನು ಮಾಡಬೇಕು ಅನ್ನೋದು ಹೇಳ್ಕೊಟ್ರು, ಹೋರಾಟಗಳು ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಂಥ ದಿಗ್ಗಜರು ಇಬ್ಬರು ಕೂಡ ಕರ್ನಾಟಕದ ಬೆಂಗಳೂರಿಗೆ ಬಂದು ನಮಗೆ ಅವರು ಮಾರ್ಗದರ್ಶನ ಮಾಡಿದಂಥ ಸಂದರ್ಭವನ್ನು ನೋಡಿದಾಗ ದೊಡ್ಡ ದೊಡ್ಡ ಸಭೆಗಳು ಮಾತ್ರ ಅಲ್ಲ, ಸಾಮಾನ್ಯ ಕಾರ್ಯಕರ್ತರಿಗೂ ಹೋಗಿ ಈ ಒಂದು ಸಂಘಟನೆ ವಿಶೇಷವನ್ನು, ಸಿದ್ಧಾಂತವನ್ನು ಹೇಳ್ಕೊಡ್ಬೇಕು ಅನ್ನೋಂಥ ಮಾರ್ಗದರ್ಶನ ಮಾಡಿದಂಥ ನಾಯಕರಿಗೆ ಇವತ್ತು ಭಾರತ ರತ್ನ ಸಿಕ್ಕಿರೋದು ನಿಜಕ್ಕೂ ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ. ಇವತ್ತು ನಾವು ನೋಡ್ತೀವಿ, ಒಬ್ರಿಗೆ MLA ಸಿಗಲಿಲ್ಲ, ಒಬ್ರಿಗೆ MP ಸ್ಥಾನ ಸಿಗಲಿಲ್ಲ, ಒಬ್ರು ಯಾರಿಗೋ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ, ಕಾರ್ಪೊರೇಷನ್ ಸೀಟ್ ಸಿಗಲಿಲ್ಲ ಅಂದರೆ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೋಂಥ ಅಧಿಕಾರದ ವ್ಯಾಮೋಹಿಗಳನ್ನು ನಾವು ನೋಡ್ತೀವಿ. ಆದರೆ ಬಾಂಬೆನಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರ ಮಟ್ಟದ ಸಮ್ಮೇಳನ, ಲಕ್ಷಾಂತರ ಜನದ ಸಾರ್ವಜನಿಕ ಸಭೆ ಬಾಂಬೆ ಶಿವಾಜಿ ಪಾರ್ಕ್ನಲ್ಲಿ, ದೊಡ್ಡ ಪಾರ್ಕ್. ಆ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಯಾರಾಗ್ತಾರೆ, ಮುಂದಿನ ಪ್ರಧಾನಮಂತ್ರಿ ಲಾಲ್ ಕೃಷ್ಣ ಅದ್ವಾನಿ ಅವರ ಅಭ್ಯರ್ಥಿ ಆಗ್ತಾರೋ ಅಟಲ್ ಬಿಹಾರಿ ವಾಜಪೇಯಿ ಅಭ್ಯರ್ಥಿ ಆಗ್ತಾರೋ ಅನ್ನೋದು ಚರ್ಚೆ ಇಡೀ ದೇಶದಲ್ಲಿ ನಡೀತಾ ಇತ್ತು. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನ ಆಗ್ತಾರೆ ಅಂತ ಇಡೀ ದೇಶ ಯೋಚನೆ ಮಾಡ್ತಿರೋಂಥ ಸಂದರ್ಭದಲ್ಲಿ ಲಾಲ್ ಕೃಷ್ಣ ಅದ್ವಾನಿ ಅವ್ರ ಬಗ್ಗೆನೂ ಒಲವು ಸಾಕಷ್ಟಿತ್ತು, ಅವರು ಕೂಡ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ಬೋದು ಅಂತ. ಅಂಥ ಸಂದರ್ಭದಲ್ಲಿ ಅಟಲ್ಜಿ ಇರಬೇಕಾದ್ರೇನೆ ಲಕ್ಷಾಂತರ ಜನ ಸಭೆಯಲ್ಲಿ ಲಾಲ್ ಕೃಷ್ಣ ಅದ್ವಾನಿ ಅವರು ಮುಂಚೆ ಭಾಷಣ ಮಾಡ್ತಾ ಹೇಳ್ತಾರೆ,
ಇಡೀ ದೇಶದ ಕನಸನ್ನು ಹೇಗಿರಬೇಕು, ರಾಮರಾಜ್ಯದ ಕನಸನ್ನು ಹೇಗಿರಬೇಕು ಅಂತ ಕನಸನ್ನು ಕಟ್ಟಿಕೊಂಡು ಸಂಘಟನೆಯನ್ನು ಕಟ್ಟೋದ್ರಲ್ಲಿ ಹಿರಿಯರಾಗಿ ಇಡೀ ದೇಶದಲ್ಲಿ ಸಾಮಾನ್ಯರಿಗೆ ಸಾಮಾನ್ಯ, ರಾಷ್ಟ್ರನಾಯಕ ಅಂತ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ. ಅವರು ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತೇಳಿ ಲಾಲ್ ಕೃಷ್ಣ ಅದ್ವಾನಿ ಅವರು ಘೋಷಣೆ ಮಾಡಿದ್ರಲ್ಲ, ಒಂದು ಕಡೆ ಎಲ್ರಿಗೂ ಆನಂದ, ಕಣ್ಣಲ್ಲಿ ತೇವ ಆಯಿತು. ಏಕೆಂದರೆ ರಾಜಕಾರಣದಲ್ಲಿ ಅಧಿಕಾರವನ್ನೇ ಹಿಡಿಬೇಕು ಅನ್ನೋಂಥ ಅಪೇಕ್ಷೆ ಇರೋಂಥ ಸಂದರ್ಭದಲ್ಲಿ ಅಡ್ವಾಣಿ ಅಂತ ಒಬ್ಬ ವ್ಯಕ್ತಿ, ನಾನು ಪ್ರಧಾನಮಂತ್ರಿ ಸ್ಥಾನ ನನಗೆ ಬೇಡ, ಇನ್ನೊಬ್ಬ ನಮ್ಮ ನಾಯಕ ಅವರಿಗೆ ಸಿಗಲಿ ಅಂತ ಹೇಳುತ್ತ ಒಂದು ಮಾರ್ಗದರ್ಶನವನ್ನು ಅವ್ರು ಮಾಡಿದ್ರಲ್ಲ, ಇದು ನನ್ನ ಜೀವನದಲ್ಲಿ ಸಿಕ್ಕಂಥ ಒಂದು ವಿಶೇಷವಾದ ಮಾರ್ಗದರ್ಶನ ಅಂತ ನಾನು ಭಾವಿಸ್ತೇನೆ. ಸಂಘಟನೆಯಲ್ಲಿ ಕೆಲಸ ಮಾಡ್ತಾರಂಥ ಪ್ರತಿಯೊಬ್ಬರಿಗೂ ಕೂಡ ಇನ್ನೊಂದು ಗಮನಿಸಲೇಬೇಕಾದಂಥ ಅಂಶ ಅಂತಂದರೆ, ಅವರು ಈ ಒಂದು ರಾಮ ರಥದ ಬಗ್ಗೆ ಇಡೀ ದೇಶದಲ್ಲಿ ಪ್ರವಾಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆ ರಥದ ಜೊತೆಗೆ ಹೋಗೋಂಥ ಸೌಭಾಗ್ಯ ನನಗೂ ಸಿಕ್ಕಿತ್ತು. ರಾಜ್ಯದ ಅಧ್ಯಕ್ಷನಾಗಿದ್ದೆ ನಾನು. ಆ ಸಂದರ್ಭದಲ್ಲಿ ಮುಂದಿನ ಊರು ಯಾವುದು ಅಂತ ಅಡ್ವಾಣಿಯರನ್ನು ಕೇಳಿದಾಗ ನಾನು ಹೇಳ್ತಿದ್ದೆ ಇಂಥ ಊರು ಅಂತ. ತಕ್ಷಣ ಕೇಳೋರವರು, ಈ ಊರಿನಲ್ಲಿ ಇಂಥ ಒಬ್ಬ ಕಾರ್ಯಕರ್ತ ಇದ್ದ ಹಿರಿಯ, ಅವನು ಇದಾನೋ ಇಲ್ಲೋ ಈ ರೀತಿ ಹೇಳಿ ಕೇಳೋರು. ಆ ಕಾರ್ಯಕರ್ತನ ಹೆಸರು ಹಿಡಿದು ಕೇಳಿ ಅವ್ರು ಇದ್ದಾರೆ, ಇನ್ನೂ ಕೆಲಸ ಮಾಡ್ತಿದ್ರೆ ಅಂತ ಸಂತೋಷ ಪಡೋರು. ಅಂದರೆ ಎಷ್ಟು ಬಾರಿ ಕರ್ನಾಟಕ ರಾಜ್ಯವನ್ನು, ದೇಶವನ್ನು ಅವ್ರು ಪ್ರವಾಸ ಮಾಡಿದ್ರು ಅನ್ನೋದು ನೆನಪಿಟ್ಕೊಂಡು, ಅಷ್ಟೇ ಅಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನ ಹೆಸರು ಕೂಡ ನೆನಪಿಟ್ಕೊಂಡಂಥ ವ್ಯಕ್ತಿ ಲಾಲ್ ಕೃಷ್ಣ ಅದ್ವಾನಿ ಅವರು. ಅದರ ನೋಡಿ ರಾಜ್ಯದ ಪ್ರವಾಸನೂ ನಾವು ಮಾಡಬೇಕು, ಪ್ರತಿಯೊಬ್ಬ ಕಾರ್ಯಕರ್ತರ ಜೊತೆಗೆ ಸ್ನೇಹದ ಸಂಬಂಧವನ್ನು ಬೆಳೆಸಬೇಕು ಅನ್ನೋದನ್ನು ಲಾಲ್ ಕೃಷ್ಣ ಅದ್ವಾನಿಯವರು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಿ ತೋರಿಸ್ಕೊಟ್ರು. ಇದು ನಾವು ಅವ್ರ ಜೊತೆ ಕಂಡಂಥ ನನಸು. ನಾನು ನನ್ನ ಮಗ ಕಾಂತೇಶ ಇಬ್ಬರು ಕೂಡ ಅವ್ರ ಮನೆಗೆ ಹೋಗಿದ್ವಿ. ನಾವು ದೆಹಲಿ ಮನೆಗೆ ಹೋದಾಗ ಅವ್ರು ನಡ್ಕೊಂಡಂಥ ರೀತಿ ನಿಜಕ್ಕೂ ಕೂಡ ಮನೆಗೆ ಒಬ್ಬ ಅಣ್ಣನೋ ತಮ್ಮನೋ ಬಂದಿಯಾನೆ ಅನ್ನೋ ರೂಪದಲ್ಲಿ ನಮ್ಮನ್ನು ನಡೆಸ್ಕೊಂಡಿದ್ದು, ಸ್ನೇಹದಿಂದ ನಡೆಸ್ಕೊಂಡಿದ್ದು ನನ್ನ ಜನ್ಮದಲ್ಲಿ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಈ ರೀತಿ ವಿಶೇಷವಾದ ವ್ಯಕ್ತಿತ್ವ ಮಾನ್ಯ ಲಾಲ್ ಕೃಷ್ಣ ಅದ್ವಾನಿ ಅವ್ರ ಹತ್ರ ನಾನು ಕಂಡಿದ್ದು. ಹಾಗಾಗಿ ಪ್ರತಿಯೊಬ್ಬ ಕಾರ್ಯಕರ್ತರ ಜೊತೆಗೂ ಕೂಡ ಸ್ನೇಹ ಬೆಳೆಸಬೇಕು, ವಿಶ್ವಾಸದಲ್ಲಿ ಇರಬೇಕು ಅನ್ನೋಂಥ ತೋರಿಸ್ಕೊಟ್ಟಂಥ ವ್ಯಕ್ತಿ. ಇವತ್ತು ಅವರು ಭಾರತ ರತ್ನ ಸಿಕ್ಕಿದೆ. ಅವ್ರನ್ನ ಜೈಲಲ್ಲಿದ್ದರು ತುರ್ತು ಪರಿಸ್ಥಿತಿ ವಿರುದ್ಧ ಸಂದರ್ಭದಲ್ಲಿ. ಇವತ್ತು ಜೈಲಲ್ಲಿದ್ದಂಥ ಅಡ್ವಾಣಿಯವ್ರನ್ನ, ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ನಾನು ಯಾತಕ್ಕೆ ನೆನೆಸ್ಕೊತಾ ಇದ್ದೀನಿ ಅಂದರೆ, ಇವರೆಲ್ಲರ ಶ್ರಮ ಇವತ್ತು ದೇಶ ಭಾರತೀಯ ಜನತಾ ಪಾರ್ಟಿ ಕೈಯಲ್ಲಿ ಬಂದಿದೆ. ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಇಂಥ ನರೇಂದ್ರ ಮೋದಿ ಅವ್ರನ್ನ ಸರ್ವಾಧಿಕಾರಿ, ಮುಂದಿನ ಚುನಾವಣೆಯಲ್ಲಿ ಈ ದೇಶಕ್ಕೆ ಚುನಾವಣೆನೇ ಬರಲ್ಲ ಅನ್ನಂಥ ಮಾತು ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಾಗ ನನಗೆ ನೆನಪಾಗಿದ್ದು, ಇವರಿಬ್ಬರು ಕೂಡ ಜೈಲಲ್ಲಿದ್ದರು. ಅಡ್ವಾಣಿಯವರು, ಅಟಲ್ಜಿಯವರು, ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಎಲ್ಲ ವಿರೋಧ ಪಕ್ಷದ ನಾಯಕರು ಜೈಲಲ್ಲಿದ್ದರು. ಜೈಲಲ್ಲಿ ಇದ್ದಿದ್ದಕ್ಕೆ ಕಾರಣ ಏನು? ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅಂತ ಘೋಷಣೆಗಳನ್ನು ಕೂಗಿದ್ದು ತಪ್ಪು, ರಾಷ್ಟ್ರದ್ರೋಹಿ ಘೋಷಣೆಗಳು ಅಂತೇಳಿ ತುರ್ತು ಪರಿಸ್ಥಿತಿಯನ್ನು ಜಾರಿ ತಂದಿದ್ರು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಅವರು ಸರ್ವಾಧಿಕಾರಿಯೋ? ಇವರ ಗರಡಿಯಲ್ಲಿ ಬೆಳೆದು ಇಡೀ ದೇಶವನ್ನು ಮೆಚ್ಚಂತ, ವಿಶ್ವವನ್ನು ಮೆಚ್ಚಂತ ನಾಯಕನಾಗಿರೋದಂಥ ಮೋದಿ ಸರ್ವಾಧಿಕಾರಿಯೋ? ಇವತ್ತು ದೇಶದ ಮುಂದಿನ ಚುನಾವಣೆಗಳಲ್ಲಿ ಅದು ತೀರ್ಮಾನಗಳಾಗುತ್ತೆ. ಈ ರೀತಿ ಲಾಲ್ ಕೃಷ್ಣ ಅದ್ವಾನಿಯವ್ರ ಜೊತೆ ಹೋದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇವತ್ತು ನೆನಪಾಗೋದು ಒಂದೊಂದು ಘಟನೆ, ಅವ್ರ ಜೊತೆಗೆ ನಾವು ಕಳೆದಂಥ ಘಟನೆಗಳು. ನಾನು ಲಾಲ್ ಕೃಷ್ಣ ಅದ್ವಾನಿಯವ್ರ ಜೊತೆಗೆ ರೈಲ್ವೆ ಸ್ಟೇಷನ್, ಬೆಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ಹೋಗಿ ಅವ್ರನ್ನ ರಿಸೀವ್ ಮಾಡಿದೆ. ನಾನು ಅವ್ರನ್ನ ರಿಸೀವ್ ಮಾಡಿದಂಥ ಸಂದರ್ಭದಲ್ಲಿ LPG ಏನು ಅವ್ರ ಸೆಕ್ಯೂರಿಟಿ ಇತ್ತೋ, ಆ ಸೆಕ್ಯೂರಿಟಿಯವರು ಅವ್ರ ಹತ್ರ ಹೋಗಿ ಯಾರನ್ನೂ ಬಿಡ್ತಿರ್ಲಿಲ್ಲ. ನಾನು ರಾಜ್ಯದ ಅಧ್ಯಕ್ಷ, ಆದರೆ ಅವ್ರ ಜೊತೆ ಹೋಗಿ ನನಗೆ ಅವಕಾಶ ಇರುತ್ತೋ ಇಲ್ಲೋ ಅನುಮಾನ ಇತ್ತು ನನಗೆ. ನಾನು ಪಕ್ಕದಲ್ಲಿ ಹೋಗ್ತಾ ಇದ್ದೆ, ಆ ಒಂದು ಏನು ಸೆಕ್ಯೂರಿಟಿ ಅವ್ರು ಕೊಟ್ಟರು ಅವ್ರ ಪಕ್ಕದಲ್ಲಿ ನಾನು ಬರ್ತಾ ಇದ್ದೆ. ಅಡ್ವಾಣಿಯವ್ರು ನನ್ನ ನೋಡಿದ್ರು, ಆ ಮೆರವಣಿಗೆ ನಿಲ್ಲಿಸಿ ನನ್ನ ಕರೆದ್ರು, ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಹೆಗಲ ಮೇಲೆ ಕೈ ಹಾಕ್ಕೊಂಡು ಅವ್ರು ಅಲ್ಲಿರೋದಂಥ ಪತ್ರಕರ್ತರಿಗೆ ಪರಿಚಯ ಮಾಡ್ತಾರೆ, ಇವರು ರಾಜ್ಯ BJP ಅಧ್ಯಕ್ಷ. ನಿಜಕ್ಕೂ ಕೂಡ ನನ್ನ ಜೀವನ ಧನ್ಯ ಆಯಿತು ಅಂತ ಅನ್ಕೊಂಡೆ. ನಾನು ಸಣ್ಣವ್ನು ನಿಜ, ಆದರೆ ಆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಏನು ಗೌರವ ಕೊಡಬೇಕು ಅಂತ ಗೌರವ ಕೊಟ್ಟಂತ ಮಹಾಪುರುಷ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.